ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಜನರಲ್ಲಿ ಆತಂಕ ಶುರುವಾಗಿದೆ. ಯಾಕೆಂದ್ರೆ ಇನ್ನಷ್ಟು ಹೆಚ್ಚಳ ಆಗುವ ನಿರೀಕ್ಷೆ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಆ ವದಂತಿಗಳನ್ನು ಕೇಳಿ ಜನ ಆತಂಕಗೊಂಡಿರುವಂಥದ್ದು. ಮತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬೋದು, ಡೀಸೆಲ್ ರೇಟ್ ಜಾಸ್ತಿ ಆಗಬಹುದು ಅನ್ನುವ ಹಿನ್ನೆಲೆಯಲ್ಲಿ ದರ ಹೆಚ್ಚಾಗುವ ಆತಂಕದಲ್ಲಿ ಕ್ಯಾನ್ ಬಾಟಲ್ಗಳನ್ನು ಹಿಡಿದುಕೊಂಡು ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಹೋಗ್ಬಿಟ್ಟು ನಮಗೆ ಹೆಚ್ಚುವರಿಯಾಗಿ ಬೇಕು ಅಂತ ಹೇಳಿ ತುಂಬಿಸಿಕೊಂಡು ಹೋಗ್ತಾ ಇರುವಂಥದ್ದು. ರಾಯಚೂರು ಜಿಲ್ಲೆಯ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಇದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಬೆಲೆ ಏರಿಕೆಯ ಆತಂಕದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ಗಳನ್ನು ಕ್ಯಾನ್ ಬಾಟಲ್ಗಳನ್ನೆಲ್ಲ ಹಿಡಿದುಕೊಂಡು ಬಂದು ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ. ದೇವದುರ್ಗದ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನದ ಅಭಾವ ಈಗಾಗಲೇ ಸೃಷ್ಟಿಯಾಗೋಗಿದೆ. ನೋ ಸ್ಟಾಕ್ ಬೋರ್ಡನ್ನು ನೋಡಿ ಜನ ವಾಪಸ್ ಕೂಡ ಹೋಗ್ತಾ ಇದ್ದಾರೆ. ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಇನ್ನು ಕೆಲವು ಕಡೆ ಸಿಕ್ತು ಅಂದರೆ ಸಾಕು ನೋಡಿ ಕ್ಯಾನ್ಗಳನ್ನು ತುಂಬಿಸ್ಕೊಂಡು ಹೋಗ್ತಾ ಇರುವಂಥದ್ದು. 5 ಲೀಟರ್, 10 ಲೀಟರ್, 20 ಲೀಟರ್ ಎಷ್ಟು ದೊಡ್ಡ ಕ್ಯಾನ್ ಸಿಗುತ್ತೆ ಅಷ್ಟು ದೊಡ್ಡ ಕ್ಯಾನ್ ತುಂಬಿಸ್ಕೊಂಡ್ಬಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಲ್ಕಲ್ಲಿ ಕೊಡೋದಕ್ಕೂ ಕೂಡ ನಿರ್ಬಂಧಗಳಿದ್ದಾವೆ. 200 ಲೀಟರ್ಗಿಂತ ಹೆಚ್ಚಿಗೆ ಕೊಡಬಾರದು ಅಂತೇಳಿ. ಈ ನಡುವೆ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟರಲ್ಲಿ ತುಂಬಿಸಿಕೊಂಡು ಹೋಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಜನರಲ್ಲಿ ಒಂದು ರೀತಿಯ ಪ್ಯಾನಿಕ್ ಸಿಚುವೇಶನ್ ಉಂಟಾಗಿರುವಂಥದ್ದು. ಯಾಕೆ ಅಂದರೆ ಒಂದು ಕಡೆಗೆ ಅಭಾವ ಅಂತ ಹೇಳಲಾಗ್ತಾ ಇದೆ. ತೈಲೋತ್ಪನ್ನಗಳ ಅಭಾವ ಕಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಅಭಾವ ಕೂಡ ಎದುರಾಗಬಹುದು. ಈ ಹಿನ್ನೆಲೆಯಲ್ಲಿ ಮಿತ ಬಳಕೆ ಮಾಡಿ ಅಂಥೇಳಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಕರೆ ಕೊಟ್ಟಿದ್ದರು. ಅದರ ಬೆನ್ನಲ್ಲೇ ರೇಟ್ಗಳು ಬೇರೆ ಜಾಸ್ತಿ ಆಯಿತು. ಪೆಟ್ರೋಲ್ನ ಮೇಲೆ ₹3.21, ಡೀಸೆಲ್ನ ಮೇಲೆ ಪ್ರತಿ ಲೀಟರ್ಗೆ ₹3.11 ಜಾಸ್ತಿ ಆಯಿತು. ಇನ್ನೂ ಹೆಚ್ಚಾಗತ್ತೆ ಅನ್ನುವ ಆತಂಕ ಜನರಲ್ಲಿ ಕಾಡ್ತಾ ಇದೆ. ಯಾಕಂದರೆ ಆ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗಿದೆ. ಈಗಾಗಲೇ ಮತ್ತೊಮ್ಮೆ ಪೆಟ್ರೋಲ್ ಹಾಗೆ ಡೀಸೆಲ್ನ ರೇಟ್ಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಾದರೆ ಮತ್ತೆ ನಮಗೆ ಹೊರೆ ಆಗತ್ತೆ ಎನ್ನುವ ಕಾರಣಕ್ಕೆ ಆತಂಕದಲ್ಲಿ ಬಂದು ಯಾವ ಕ್ಯಾನ್ಗಳು ಸಿಕ್ಕರೆ, ಎಷ್ಟು ಬಾಟಲ್ಗಳು ಸಿಕ್ಕರೆ ಅದರಲ್ಲಿ ತುಂಬಿಸಿಕೊಂಡು ಹೋಗ್ತಾ ಇರುವಂಥದ್ದು ಜನರು.